ಎವ್ರಿವನ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಸಿರಿದು ಕಿವಿಗೆ ಹಾಕಿರೋಂತಹ ರಿಂಗ್ ಏನಿದೆ ಅದು ಕಟ್ಟಾಗಿತ್ತು. ಅಂದರೆ ಕೆಳಗಡೆ ಇರೋಂಥ ಡ್ರಾಪ್ಸ್ ಬಿದ್ದೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಚೇಂಜ್ ಮಾಡ್ಕೊಂಡು ಬರೋಣ ಅಂತೇಳಿ, ಹೊಸದು ಹಾಕಿಸ್ಕೊಂಡು ಬರೋಣ ಅಂತೇಳಿ ಜ್ಯುವೆಲ್ರಿ ಶಾಪಿಗೆ ಬಂದಿದ್ವಿ. ಸದ್ಯ ಅದು ಬಿದ್ದ ಮೇಲೆ ನನ್ನ ಕೈಗೆ ಸಿಕ್ಕಿತ್ತು ಕೂಡ, ಮನೆಯಲ್ಲೇ ನೋಡಿದೆ. ಬಟ್ ಬಿದ್ದಿತ್ತು. ಬಟ್ ಆಮೇಲೆ ನನಗೆ ಸಿಕ್ತು ಕೂಡ. ಆ್ಯಂಡ್ ಇವಾಗಿರೋ ಗೋಲ್ಡ್ ರೇಟಲ್ಲಿ ಗೋಲ್ಡ್ನ ಮಿಸ್ ಮಾಡಿಕೊಂಡ್ರೆ ಸಖತ್ತು ಲಾಸ್ ಅಂತ ಹೇಳ್ಬೋದು. ಹಾಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡೋಣ ಅಂತೇಳಿ ಬಂದಿದ್ವಿ. ಸೊ ತುಂಬಾ ನಮಗೆ ಬೇಕಾದಂಥ ಡಿಸೈನ್ ನೋಡಿದ್ವಿ, ಬಟ್ ಎಲ್ಲೂ ಸಿಗಲಿಲ್ಲ. ಫೈನಲಿ ಒಂದು ಡಿಸೈನ್ ಇಷ್ಟ ಆಯಿತು, ಹಾಗಾಗಿ ಅದನ್ನೇ ಹಾಕಿಸ್ತಾ ಇದ್ವಿ. ಜ್ಯುವೆಲ್ರಿ ಶಾಪ್ಗೆ ಹೋಗೋಕ್ಕಿಂತ ಮುಂಚೆ ಇರೋ ಐಡಿಯಾನೇ ಬೇರೆ ಇರುತ್ತೆ. ಬಟ್ ಅಲ್ಲಿ ಹೋದ್ಮೇಲೆ ಅಲ್ಲಿರೋಂಥ ಥಿಂಗ್ಸ್ಗಳನ್ನ ನೋಡಿದಾಗ ಮೈಂಡೇ ಚೇಂಜ್ ಆಗುತ್ತೆ. ಸೊ ನಾವಿಲ್ಲಿ ಇಯರಿಂಗ್ ಮಾತ್ರ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಮಕ್ಕಳಿಗೆ ಸರ ಹಾಗೆ ಕಾಲ್ಗಡ ಎಲ್ಲ ನೋಡಿದ್ಮೇಲೆ ಸರಿ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಮಕ್ಕಳಿಗೆ ಬಾಲಗ್ರಹ ಡಾಲರ್ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಅದರಲ್ಲಿ ತಾಯ್ತ ಥರ ಮಾಡಿರ್ತಾರೆ ಬಾಲಗ್ರಹದ್ದು. ಸೊ ಅದನ್ನು ಕೂಡ ತೊಗೊಂಡೆ ಇಬ್ಬರು ಮಕ್ಳಿಗೂ. ಹಾಗೆ ಸರ ಆ್ಯಂಡ್ ಆರ್ವಿಗೆ ಕಾಲ್ಗಡ ತೊಗೊಂಡೆ. ಇತ್ತು ಬಟ್ ಅದು ಹಳೇದಾಗಿತ್ತು ಅಂದ್ಬಿಟ್ಟು ಹೊಸದು ಹಾಕೋಣ ಅಂದ್ಬಿಟ್ಟು ಕಾಲ್ಗಡ ತೊಗೊಂಡೆ. ಆ್ಯಂಡ್ ಕಾಲು ಚೈನ್ ಹಾಕಿದ್ರೆ ಏನಾಗುತ್ತೆ, ಎವ್ರಿಡೇ ಅದು ಕಾಲು ಸುತ್ತ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಕಾಲು ಚೈನ್ ಹಾಕೋದು ಬೇಡ ಇನ್ಮೇಲೆ, ಸೊ ಕಾಲ್ಗಡನೇ ಹಾಕೋಣ ಅಂದ್ಬಿಟ್ಟು ತೊಗೊಂಡ್ವಿ. ಆ್ಯಂಡ್ ಹಾಗೆ ಸಿರಿಗೆ ಲಂಚ್ ಬ್ಯಾಗ್ ಬೇಕಿತ್ತು. ಹಾಗೆ ಲಂಚ್ ಬ್ಯಾಗ್ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಯೂಶ್ವಲಾಗಿ ಈ ಶಾಪ್ಗೆ ಬರ್ತೀವಿ, ತುಂಬ ಚೆನ್ನಾಗಿದೆ ಬ್ಯಾಗ್ ಕಲೆಕ್ಷನ್ಸು. ಸಿರಿಗೆ ಬ್ಯಾಗ್ ತೊಗೊಳ್ಳುವಾಗ ಹಾಗೆ ಡ್ರೆಸ್ ಕಲೆಕ್ಷನ್ಸ್ಗೆ ಎಲ್ಲದಕ್ಕೂ ಈ ಒಂದು ಶಾಪ್ ನಮಗೆ ಬೆಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಇದೇ ಶಾಪ್ಗೆ ಬಂದಿದ್ವಿ. ಆ್ಯಂಡ್ ತುಂಬಾ ಆಫರ್ ಕೂಡ ಇದೆ ಇಲ್ಲಿ. ತುಂಬಾ ಲೇಡೀಸ್ ಬ್ಯಾಗ್ಸ್ ಎಲ್ಲ 50% ಆಫರ್ ಎಲ್ಲ ಇದೆ. ಆ್ಯಂಡ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ. ಶಾಪು ಬಗಲ್ಗುಂಟೆನಲ್ಲಿದೆ. ಬಗಲ್ಗುಂಟೆ ಮೇನ್ ರೋಡಲ್ಲೇ ಇದೆ, ಟೆಂಪಲ್ಗೆ ಹೋಗೋಂಥ ರೋಡಲ್ಲಿ. ಈ ಶಾಪ್ ನೇಮು ಟಿನ್ನಿ ಡ್ರೋನ್ ಹಾಗೆ ಬ್ಯಾಗ್ ಡ್ರೋನ್ ಅಂತ ಹೇಳಿ ಹಾಕಿದ್ದಾರೆ. ಅಂದರೆ ಈ ಒಂದು ಶಾಪಲ್ಲಿ ಡ್ರೆಸ್ದು ಅಂದರೆ ಮಕ್ಕಳ ಬಟ್ಟೆ ಕೂಡ ಸಿಗುತ್ತೆ, ಹಾಗೆ ಬ್ಯಾಗ್ಸ್ ಕೂಡ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ. ಆ್ಯಂಡು ಹಾಗೆ ಬ್ಯಾಗ್ ಕೂಡ ತೊಗೊಂಡು ಅಲ್ಲಿಂದ ಹಾಗೆ ಮಕ್ಕಳಿಗೆ ಎಳ್ನೀರು ಕುಡ್ಸೋಣ ಅಂದ್ಬಿಟ್ಟು ಕುಡಿಸ್ಕೊಂಡು, ಸೊ ಅಲ್ಲಿಂದ ಹಾಗೆ ಡ್ರೈ ಫ್ರೂಟ್ಸ್ ತೊಗೊಳ್ಬೇಕಾಗಿತ್ತು ಮಕ್ಕಳಿಗೆ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡು ಮನೆ ಕಡೆ ಹೊರಟ್ವಿ. ಬಿಕಾಸ್ ಈಗ ಲಂಚ್ ಬಾಕ್ಸ್ಗೆಲ್ಲ ಹಾಕಬೇಕು ಅಂದಾಗ ಅಟ್ಲೀಸ್ಟ್ ಡ್ರೈ ಫ್ರೂಟ್ಸ್ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗಾಗಿ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡು ಅಲ್ಲಿಂದ ಹಾಗೆ ಮನೆ ಕಡೆ ಹೊರಟ್ವಿ. ಶಾಪಿಂಗ್ ಅನ್ನೋದು ಮುಗಿಯೋದೇ ಇಲ್ಲ ಅನಿಸುತ್ತೆ, ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಮುಗೀತು ಶಾಪಿಂಗ್ ಎಲ್ಲ ತೊಗೊಂಡಿದ್ದಾಯಿತು ಅನ್ನೋದಕ್ಕೂ ಮತ್ತೊಂದು ಏನಾದರೂ ತೊಗೊಳ್ಳೋದು ಇದ್ದೇ ಇರುತ್ತೆ. ಸೊ ಚಿಕ್ಕ ಮಕ್ಕಳಿದ್ದಾಗ ಖಂಡಿತವಾಗ್ಲೂ ಶಾಪಿಂಗ್ ಅನ್ನೋದು ಎಂಡೇ ಆಗೋಲ್ಲ. ಎವ್ರಿ ವೀಕು ಎವ್ರಿ ಮಂತು ಏನಾದರೂ ಥಿಂಗ್ಸ್ ಅವ್ರಿಗೆ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಸಿರಿಗೆ ನಾವು ತೊಗೊಂಡಂಥ ಇಯರಿಂಗ್ ಇದು. ಆ್ಯಂಡ್ ಹೊರ್ಗಡೆ ಎಲ್ಲ ಹಾಕಿದ್ರೆ ಸುಮ್ಮನೆ ನೋವು ಮಾಡ್ತಾರೆ ಅಂದ್ಬಿಟ್ಟು ನಾನೇ ಮನೆಯಲ್ಲೇ ನಿಧಾನಕ್ಕೆ ಹಾಕೋಣ ಅಂದ್ಬಿಟ್ಟು ನಾನೇ ಮನೆಯಲ್ಲೇ ಹಾಕಿದೆ ಮಗುಗೆ. ಆವತ್ತಿನ ದಿನ ಈವ್ನಿಂಗು ನಮ್ಮ ಬಿಲ್ಡಿಂಗಲ್ಲಿ ಹಾವು ಬಂದಿತ್ತು. ಅದು ನಾರ್ಮಲ್ ಹಾವಲ್ಲ, ಕೊಳುಕು ಮಂಡಲ ಹಾವು. ನಿಜಕ್ಕೂ ನೋಡಿದ ತಕ್ಷಣ ಸಖತ್ತು ಭಯ ಆಯಿತು. ಪಾರ್ಕಿಂಗಲ್ಲೇ ಈ ಹಾವಿತ್ತು. ಪಾರ್ಕಿಂಗಲ್ಲಿ ಬೇರೆಯವರು ಪಾರ್ಕ್ ಮಾಡುವಾಗ ಹಾವನ್ನು ನಾವು ನೋಡಿಬಿಟ್ಟು ಇನ್ಫಾರ್ಮ್ ಮಾಡಿದ್ರು. ಬಟ್ ಸಾಕಷ್ಟು ಭಯ ಅನ್ನಿಸ್ತು ಆ ಹಾವು ನೋಡಿ. ಅಂದರೆ ತುಂಬಾ ದೊಡ್ಡದಿತ್ತು ಕೂಡ. ಇವಾಗ ಮಳೆಗಾಲ ಆಗಿರೋದ್ರಿಂದ ಆದಷ್ಟು ಹಾವುಗಳು ಬೆಚ್ಚಗಿರೋಂಥ ಪ್ಲೇಸ್ಗಳನ್ನ ಹುಡ್ಕೊಂಡು ಬರ್ತವೆ. ಸೊ ನಮಗೆ ಭಯ ಅನಿಸುತ್ತೆ. ಸಮ್ಟೈಮ್ ನಾನು ಅದೇ ಕಟ್ಟೆ ಮನೆಯಲ್ಲೇ ಕುತ್ಕೊಂಡಿರ್ತಿದ್ದೆ, ಮಕ್ಕಳು ಆಟ ಆಡ್ತಾಯಿದ್ರು. ಸೊ ಅದು ಹಾವು ನೋಡಿದ್ಮೇಲೆ ಅಂತೂ ಸಖತ್ ಭಯ ಆಗೋಯಿತು. ಆ ಪ್ಲೇಸ್ಗೆ ಬಂದು ಸೇರಿಕೊಂಡಿತ್ತದು. ಸೊ ಸುಮಾರು ಹೊತ್ತು 1-2 hours ಅಲ್ಲೇ ಇತ್ತು. ಯಾರಿಗೂ ಹೊರಗಡೆ ಬರೋದಕ್ಕೆ ಇನ್ಫಾರ್ಮ್ ಮಾಡಿರಲಿಲ್ಲ. ಆ್ಯಂಡ್ ಫೈನಲಿ ಹಾವು ಹಿಡಿಯೋರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಕರೆಸಿದ್ರು. ಸೊ ಆ್ಯಂಡ್ ಅವ್ರು ಎಷ್ಟು ಈಸಿಯಾಗಿ ಹಿಡಿದ್ರು ಅಂದರೆ ಜಸ್ಟ್ ಒಂದು 5 minutes to 10 minutes ಅಷ್ಟೇ ಆಗಿದ್ದು. ಬಂದರು, ಜಸ್ಟ್ ಒಂದು ಸ್ಟಿಕ್ ತೊಗೊಂಡು ಒಂದು 2 time ಏನೋ ಸೌಂಡ್ ಆಗಿದೆ ಅಷ್ಟೇ, ಟಕ್ ಟಕ್ ಅಂತ. ಅದಾಗಿದ ತಕ್ಷಣ ಇಮಿಡಿಯೇಟ್ಲಿ ಹಾವನ್ನ ಅದ್ರ ಒಳಗಡೆ ಹಾಕ್ಕೊಂಡು ಅವರು ಹೊರಟರು. ಸೊ ನಿಜಕ್ಕೂ ಹಾವೆಲ್ಲ ನೋಡಿದಾಗ ಭಯ ಅನಿಸುತ್ತೆ. ಅದು ಮಕ್ಕಳೆಲ್ಲ ಇರುವಾಗ ಹಿಂಗಪ್ಪ ಅಂತಲೇ ಅನಿಸುತ್ತೆ. ಬಟ್ ಆದಷ್ಟು ನಾವು ಕೇರ್ಫುಲ್ಲಾಗಿರಬೇಕಾಗುತ್ತೆ. ಈ ಥರ ಒಂದು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರೋಂಥ ಪ್ಲೇಸ್ನ ಹುಡ್ಕೊಂಡು ಬರ್ತವೆ. ಸೊ ನಾವು ಸ್ವಲ್ಪ ಕ್ಲೀನಿಂಗ್ ಮಾಡಿ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಶೂಸು, ಹೆಲ್ಮೆಟು, ಬೈಕ್ಗಳು ಈ ಥರದ್ದೆಲ್ಲ ಇರುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಯೂಸ್ ಮಾಡಬೇಕಾಗತ್ತೆ.
ನಾವು ಎಲ್ಲೆಲ್ಲೋ ಕೇಳಿರ್ತೀವಿ ಮೊಬೈಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಟಿ ವಿನಲ್ಲಿ ಅಲ್ಲಿ ಹಾವಿತ್ತು, ಇಲ್ಲಿ ಹಾವಿತ್ತು ಅಂತ. ಬಟ್ ಅದು ನಮ್ಮ ಮನೆ ಹತ್ರ ಅಥವಾ ನಮ್ಮ ಬಿಲ್ಡಿಂಗಲ್ಲಿ ಬಂದಾಗ ಸಾಕಷ್ಟು ಭಯ ಅನಿಸುತ್ತೆ. ನನಗೂ ಅದೇ ಅನ್ನಿಸ್ತು. ಎಲ್ಲೋ ಕೇಳ್ತಾ ಇದ್ವಿ, ಬಟ್ ಇವತ್ತು ನಮ್ಮ ಕಣ್ಮುಂದೆ ನಮ್ಮ ಬಿಲ್ಡಿಂಗಿಗೆ ಬರೋ ಥರ ಆಗಿದೆ ಅಂದರೆ ನಿಜಕ್ಕೂ ಭಯ ಅನಿಸುತ್ತೆ. ಆ್ಯಂಡ್ ತುಂಬ ನೆಗ್ಲಿಜೆನ್ಸಿ ಇರೋವಂಥದ್ದೆಲ್ಲ ಸ್ವಲ್ಪ ಆದಷ್ಟು ಕೇರ್ಫುಲ್ಲಾಗಿರಬೇಕಾಗುತ್ತೆ. ನಾನು ಸಮ್ಟೈಮ್ ಈ ಶೂಸ್ ಎಲ್ಲ ಹಾಕುವಾಗ ಮಾಡುವಾಗ ಅಯ್ಯೋ ಏನೂ ಇರಲ್ಲ ಬಿಡು ಅಂದ್ಬಿಟ್ಟು ಹಾಗೆ ಯೂಸ್ ಮಾಡೋದು ಜಾಸ್ತಿ. ಬಟ್ ಇನ್ನು ಮುಂದೆ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.